ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಸ್ಥಳೀಯ ಪುರಸಭೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಇಂದು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾಜಿ ಶಾಸಕರು ಆಗಿರುವಂತಹ ರಾಜಶೇಖರ್ ಶೀಲವಂತ ಅವರ ನೇತೃತ್ವದಲ್ಲಿ ಪುರಸಭೆ ಎದುರಿಗೆ ಸಾರ್ವಜನಿಕ ಕಟ್ಟಿಯ ಮೇಲೆ ಸರದಿ ಸತ್ಯಾಗ್ರಹ ಆರಂಭ ಮಾಡಲಾಗಿದೆ. ಪುರಸಭೆಯ ಅಧಿಕಾರಿಗಳು ವಿವಿಧ ಕೆಲಸಗಳಿಗೆ ಸಾರ್ವಜನಿಕರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಾ ಇರುವ ದರ ಪಟ್ಟಿಯನ್ನ ಬೋರ್ಡ್ ಅನ್ನು ಪುರಸಭೆ ಕಾಂಪೌಂಡ್ಗೆ ಪ್ರತಿಭಟನಾಕಾರರು ಲಗತ್ತಿಸಿದ್ರು. ಭ್ರಷ್ಟಾಚಾರದಲ್ಲಿ ತೊಡಗಿದ ಸಿಬ್ಬಂದಿಯನ್ನ ಅಮಾನತುಗೊಳಿಸುವ ತನಕ ಸರದಿ ಸತ್ಯಾಗ್ರಹ ಹಿಂದಕ್ಕೆ ಪಡೆಯೋದಿಲ್ಲ ಅಂತ ಪ್ರತಿಭಟನಾಕಾರರು ಘೋಷಿಸಿದ್ರು. ಆ ಒಂದು ಕೊಟ್ಟಂತ ಏನು ಈ ಭ್ರಷ್ಟಾಚಾರದಲ್ಲಿ ಅವರು ಯಾರ್ಯಾರ ಕಡೆ ಇಸ್ಕೊಂಡಾರ ಅವರು ಸಹಿತ ಏನಂತಾರೆ ವಿತ್ ಪ್ರೂಫ್ ಬಂದು ಸಾಬೀತು ಮಾಡಲಿಕ್ಕೂ ಕೂಡ ಹಲವಾರು ಜನರು ಸಿದ್ಧರಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರ ಆ ರೇಟ್ ಬೋರ್ಡ್ ಅನ್ನ ನಾವು ಫಿಕ್ಸ್ ಮಾಡಿದ್ವು. ಆ ರೇಟ್ ಬೋರ್ಡ್ ಅನ್ನ ಪುರಸಭೆ ಬಾಗಿಲಿಗಿಟ್ಟು ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಪುರಸಭೆ ಅಧಿಕಾರಿಗಳು ಮಾಡಿದ್ದಾರ ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ನಗರ ಘಟಕ ಈ ವಿಷಯವನ್ನು ತಗೊಂಡು ಊರಿನ ಹಿತಾಸಕ್ತಿಯಿಂದ ಗುಳೇದಗುಡ್ಡದ ನಗರದ ಸಾರ್ವಜನಿಕರ ಹಿತಾಸಕ್ತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಇದು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತ ಮಾಡಲಾರ್ದ ಗುಳೇದಗುಡ್ಡ ನಗರದಲ್ಲಿನ ಪ್ರತಿಯೊಬ್ಬ ಸಾರ್ವಜನಿಕರು, ಗುಡಿ ಹಿರಿಯರು, ತಾಯಂದಿರು, ಯುವಕ ಮಿತ್ರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಬಂದು ಭಾಗಿಯಾಗಿ ಈ ಒಂದು ಪ್ರತಿಭಟನಾ ಕರೆಗೆ ಶಕ್ತಿಯನ್ನ ತುಂಬಬೇಕಂತೇಳಿ ಗುಳೇದಗುಡ್ಡ ನಗರದ ಸಾರ್ವಜನಿಕರಲ್ಲಿ ನಾವು ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸತ್ಯಾಗ್ರಹದಲ್ಲಿ ರಂಗಪ್ಪ ಶೀಬಿನಕಟ್ಟಿ, ರವೀಂದ್ರ ಪಟ್ಟಣಶೆಟ್ಟಿ, ಅಶೋಕ್ ಹೆಗಡೆ, ಕಮಲಾ ಕಿಶೂರ, ಮಾಲಪಾಣಿ, ಗಣೇಶ್ ಶೀಲವಂತ, ಪ್ರಶಾಂತ್ ಜವಳಿ, ಶ್ರೀಕಾಂತ್ ಭಾವಿ, ದೀಪಕ್ ನೇಮದಿ, ಭುವನೇಶ್ ಪೂಜಾರಿ, ಶಿವು ಬಾದವಾಡಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.